ಇಂದು ನಮ್ಮ ಲಿಟ್ಲ್ ಮಾಸ್ಟರ್ ಪಬ್ಲಿಕ್ ಶಾಲೆಯಲ್ಲಿ ಸೈನ್ಸ್ ಕಾರ್ನಿವಲ್ 2025 ಕಾರ್ಯಕ್ರಮ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಹೊಮ್ಮುವುದೇ ಶಿಕ್ಷಣ. ಅದೇ ರೀತಿಯಾಗಿ ಇಂದು ನಮ್ಮ ಶಾಲೆಯಲ್ಲಿ ಎಲ್ಲಾ ರೀತಿಯ ವಿಷಯಗಳಲ್ಲಿಯೂ ಸೈನ್ಸ್, ಸೋಷಿಯಲ್ ಸೈನ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್ ಎಲ್ಲ ವಿಷಯಗಳಲ್ಲೂ ಕೂಡ ಮಕ್ಕಳು ಯಾವ ರೀತಿ ಕಲಿಕೆ ಆಗಿದೆ ಅನ್ನುವುದನ್ನು ಹೊರಹೊಮ್ಮಿಸುವ ಮೂಲಕ, ಪ್ರಾಜೆಕ್ಟ್ ಮಾಡುವುದರ ಮೂಲಕ, ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡುವುದರ ಮೂಲಕ, ಅದೇ ರೀತಿ ಅನಿಮಲ್ ಹಸ್ಬೆಂಡ್ರಿ ಆಗಿರ್ಬೋದು. ಪ್ರತಿಯೊಂದು ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳು ಲೈವ್ ಆಗಿ ಅನಿಮಲ್ಸ್ ಅನ್ನ ನೋಡಿರ್ತಾರೆ. ಬಟ್ ಅರ್ಬನ್ ಏರಿಯಾಸ್ ಅಲ್ಲಿ ಕೆಲವರು ಎಲ್ಲಾ ಅನಿಮಲ್ಸ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಆ ಅನಿಮಲ್ಸ್ ಕೂಡ ಲೈವ್ ಆಗಿ ಪ್ರತಿಯೊಬ್ಬ ಪೋಷಕರು ಮಕ್ಕಳನ್ನು ನೋಡುವ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಪ್ರತಿ 15 ದಿನಗಳಿಂದ ಈ ತಯಾರನ್ನು ನಮ್ಮ ಶಾಲೆಯ ಶಿಕ್ಷಕರು, ಅದೇ ರೀತಿ ಮಕ್ಕಳು ಕೂಡ ಹೆಮ್ಮೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 15 ದಿನಗಳಿಂದ ಈ ತಯಾರಿಯಲ್ಲಿ ಪೋಷಕರು ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಸೊ ಈ ಒಂದು ಮಾಡೆಲ್, ಪ್ರತಿಯೊಂದು ಮಾಡೆಲ್ ಕೂಡ ಮಕ್ಕಳು ತುಂಬಾ ಅದ್ಭುತವಾಗಿ ಪ್ರದರ್ಶನವನ್ನು ಇರ್ಬೋದು, ಎಕ್ಸ್ಪ್ಲನೇಷನ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್, ವಿಜ್ಞಾನದ ಬಗ್ಗೆ 220 ಇದೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ನಲ್ಲಿ 80 ಇದೆ, ಸೋಷಿಯಲ್ ಸೈನ್ಸ್ ನಲ್ಲಿ 40 ಇದೆ, ಅದೇ ರೀತಿ ಕನ್ನಡದಲ್ಲಿ ಮೋರ್ ದನ್ 40 ಇದೆ. ಸೊ ಇಂಗ್ಲಿಷ್ ಅಲ್ಲೂ ಕೂಡ 60 ಇದೆ. ಅದೇ ರೀತಿ ಈ ಒಂದು ಸ್ಕೇರಿ ಹೌಸ್ ಇರಬಹುದು. ಸ್ಕೇರಿ ಹೌಸ್ ಅಲ್ಲಿ ನಾವು ಅವೈಜ್ಞಾನಿಕವಾಗಿ ದೆವ್ವ, ಭೂತ ಅಂತ ತುಂಬಾ ನಂಬಿಕೆ ಇಟ್ಟಿರ್ತೀವಿ. ಆ ಒಂದು ಅವೈಜ್ಞಾನಿಕ ನಂಬಿಕೆಯನ್ನ ಜನರಲ್ಲಿ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ನಮ್ಮ ಮಕ್ಕಳಿಂದ ಈ ಒಂದು ಸ್ಕೇರಿ ಹೌಸ್ ಅನ್ನ ಮಾಡಿಸಿದ್ದೇವೆ. ದೆವ್ವ, ಭೂತ ಅನ್ನೋದು ಒಂದು ಅವೈಜ್ಞಾನಿಕ ನಂಬಿಕೆ. ಆ ನಂಬಿಕೆಯನ್ನು ಹೋಗ್ಲಾಡಿಸ್ಬೇಕು ಅಂತ ಒಂದು ಕಾರಣದಿಂದ ನಮ್ಮ ಶಾಲೆಯ ಮಕ್ಕಳೇ ಒಂದು ಅಭೂತ ವೇಷ ಹಾಕೊಳ್ಳೋದ್ರ ಮೂಲಕ ಆ ಒಂದು ನಂಬಿಕೆಯನ್ನ ಹೋಗ್ಲಾಡಿಸಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಮಗು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಪ್ರತಿಯೊಂದು ಮಗು ಕೂಡ ಭಾಗವಹಿಸಿದ್ದಾರೆ. ಕೆಲವು ಪೋಷಕರು ಕೂಡ ಅವರೇ ಸ್ವಂತವಾಗಿ ಪ್ರಾಜೆಕ್ಟ್ ಅನ್ನ ಮಾಡಿ ಕಳಿಸಿದ್ದಾರೆ. ಕೆಲವೊಂದು ಪ್ರಾಜೆಕ್ಟ್ ನ ನಮ್ಮ ಶಾಲೆ ವತಿಯಿಂದ ಮಾಡಿಸಿದ್ದೇವೆ. ಏನು ಎಕ್ಸ್ಪೆರಿಮೆಂಟ್ಸ್ ಇದೆ ಅದೆಲ್ಲವೂ ಕೂಡ ನಮ್ಮ ಶಾಲಾ ಆಡಳಿತ ಮಂಡಳಿಯವರೇ ಪ್ರೊವೈಡ್ ಮಾಡಿ, ಅದೊಂದು ತರಬೇತಿ ಕೂಡ ನಮ್ಮ ವಿಜ್ಞಾನ ಶಿಕ್ಷಕರೇ ಪ್ರೊವೈಡ್ ಮಾಡಿ ತರಬೇತಿ ನೀಡಿ ಮಾಡಿಸ್ತಾ ಇದ್ದೀವಿ ಸರ್. ಶೋಭಾವತಿ, ಲಿಟ್ಲ್ ಮಾಸ್ಟರ್ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯ.